ವೆಲ್ಕಮ್ ಟು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್. ನಾವು ಹಿಂದಿ ಕ್ಲಾಸ್ನಲ್ಲಿ ಚೀನಾ ಜಪಾನ್ ಚರಿತ್ರೆಯನ್ನು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. 1904ರಿಂದ 1905 ಅವಧಿವರೆಗೆ ರಷ್ಯಾ ಮತ್ತು ಜಪಾನ್ ಯುದ್ಧ, ಆ ಯುದ್ಧಕ್ಕೆ ಕಾರಣಗಳನ್ನು ಕುರಿತು ಹೇಳಿದ್ದೀವಿ. ಸಕಾಲಿಯನ್ ದ್ವೀಪದ ಆಕ್ರಮಣ, ತ್ರಿರಾಷ್ಟ್ರಗಳ ಮಧ್ಯಪ್ರವೇಶ, ಚೀನಾದಲ್ಲಿ ರಷ್ಯಾದ ಹಿತಾಸಕ್ತಿ, ಕೊರಿಯಾದಲ್ಲಿ ರಷ್ಯಾದ ಹಿತಾಸಕ್ತಿ, ಮಂಚೂರಿಯಾದಲ್ಲಿ ಜಪಾನಿನ ಹಿತಾಸಕ್ತಿ, ಕೊರಿಯಾದಲ್ಲಿ ಜಪಾನಿನ ಹಿತಾಸಕ್ತಿ, ಇಂಗ್ಲೆಂಡ್ ಜಪಾನ್ ಮೈತ್ರಿ ಒಪ್ಪಂದ ಅಂತ ಇಟ್ಕೊಂಡ್ಬಿಟ್ಟು ಬಹುಶಃ ಈ ಎಲ್ಲ ಕಾರಣಗಳನ್ನು ಕುರಿತು ನಾವು ಹಿಂದೆ ಕ್ಲಾಸ್ನಲ್ಲಿ ಚರ್ಚೆ ಮಾಡಿದ್ದೀವಿ. ಕಾರಣಗಳಾದ ಮೇಲೆ ಮುಂದೆ ಬರ್ತಕ್ಕಂಥದ್ದು ಈ ಚರಿತ್ರೆಯಲ್ಲಿ ಚೀನಾ ಮತ್ತು ಜಪಾನ್ ಇತಿಹಾಸದಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಮುಂದಿನ ಪಾಯಿಂಟ್ಸ್ ಏನು ಅಂದರೆ ಜಪಾನಿಯರಲ್ಲಿ ಮೂಡಿರ್ತಕ್ಕಂಥ ರಾಷ್ಟ್ರೀಯತೆ ಅನ್ನುವಂಥದ್ದು. ನೆಕ್ಸ್ಟ್ ಪಾಯಿಂಟ್, ಜಪಾನಿನಲ್ಲಿ ಮೀಜಿ ಪುನರುತ್ಥಾನವಾದ ಮೇಲೆ, ಅಂದರೆ ಹೇಗೆ ಚೀನಾದಲ್ಲಿ ಮಂಚು ಅಂತಕ್ಕಂಥ ಮನೆತನ ಇತ್ತು, ಹಾಗೆ ಜಪಾನ್ನಲ್ಲಿ ಮೀಜಿ ಅಂತಕ್ಕಂಥದ್ದು. ಜಪಾನಿಯರು ಉತ್ಕಟವಾಗಿರ್ತಕ್ಕಂಥ, ಅದಮ್ಯವಾಗಿರ್ತಕ್ಕಂಥ ರಾಷ್ಟ್ರಪ್ರೇಮ, ರಾಷ್ಟ್ರಭಕ್ತಿ, ರಾಷ್ಟ್ರೀಯತೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮೀಜಿ ಮನೆತನದ ಆಳ್ವಿಕೆ ಕಾಲಕ್ಕೆ ಬಂದಂಥ ಸಂದರ್ಭದಲ್ಲಿ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿರ್ತಕ್ಕಂಥ ರಾಷ್ಟ್ರಪ್ರೇಮವನ್ನು ತೊಡಗುತ್ತಾರೆ ಜಪಾನಿಯರು. ಜಪಾನ್ ತನ್ನ ಮಿಲಿಟರಿಯಲ್ಲಿ ಆಧುನಿಕತೆಯನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಹೊಸ ವಿಧಾನಗಳನ್ನು ಜಪಾನ್ ತನ್ನ ಸೈನಿಕ ವಲಯದಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ ಶಕ್ತಿಶಾಲಿಯಾಗಿರ್ತಕ್ಕಂಥ ರಾಷ್ಟ್ರವಾಗಿ ಹೊರಹೊಮ್ಮುವುದಕ್ಕೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಶ್ರಮವನ್ನು ಪಡ್ತದೆ, ಪ್ರಯತ್ನವನ್ನು ಪಡ್ತದೆ ಜಪಾನ್ ಅಂತಕ್ಕಂಥದ್ದು. ಕೈಗಾರಿಕೀಕರಣ ಅತ್ಯಂತ ಭರದಿಂದ ಸಾಗುವುದರ ಮೂಲಕ ಅಲ್ಲಿ ಇಂಡಸ್ಟ್ರಿಯಲ್ಗಳು ಕೂಡ ತುಂಬ ಪ್ರಬಲವಾಗಿರ್ತಕ್ಕಂಥ ರೀತಿಯಲ್ಲಿ ಬೆಳೀತಾ ಹೋಗ್ತವೆ. ಎಲ್ಲ ಕ್ಷೇತ್ರಗಳಲ್ಲಿ ಆಧುನಿಕತೆಯನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಜಪಾನ್ ಸ್ವಾವಲಂಬನೆಯನ್ನು ಸಾಧಿಸುವುದಕ್ಕೆ ಪ್ರಯತ್ನ ಮಾಡ್ತದೆ. ಅದರ ಜೊತೆಗೆ ಆ ರಾಷ್ಟ್ರದ ಘನತೆ, ಗೌರವ ಮತ್ತು ಕೀರ್ತಿಯನ್ನು ಹೆಚ್ಚಿಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಜಪಾನ್ ಹಲವಾರು ವಿಧವಾಗಿರ್ತಕ್ಕಂಥ ಆಕಾಂಕ್ಷೆಯನ್ನು, ಹಂಬಲವನ್ನು, ಅಪೇಕ್ಷೆಯನ್ನು ಸಹಜವಾಗಿ ಅದಕ್ಕೆ ಮೂಡತೊಡಗುತ್ತದೆ. ಅದರಲ್ಲಿ ಆ ಭಾವನೆಗಳು ಬೆಳೀತಾ ಹೋಗ್ತವೆ ಅನ್ನುವಂಥದ್ದು. ಏಷ್ಯಾ ಖಂಡದಲ್ಲಿ ಅದನ್ನು ಎದುರಿಸುವಂಥ ರಾಷ್ಟ್ರ ಯಾವುದೂ ಇಲ್ಲದ ಮಟ್ಟಕ್ಕೆ ಜಪಾನ್ ಬೆಳೀತಾ ಹೋಗ್ತದೆ. ಇಡೀ ಏಷ್ಯಾ ಖಂಡದಲ್ಲಿ ಅದಕ್ಕೆ ಪ್ರತಿಸ್ಪರ್ಧಿಯಾಗಿ, ಅದಕ್ಕೆ ಪ್ರಬಲವಾಗಿರ್ತಕ್ಕಂಥ ಸ್ಪರ್ಧೆಯನ್ನು ಒಡ್ಡತಕ್ಕಂಥ ಯಾವ ರಾಷ್ಟ್ರಗಳು ಇರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಜಪಾನ್ ತಾನು ಬೆಳೆಯೋದಕ್ಕೆ ಪ್ರಯತ್ನ ಮಾಡ್ತದೆ. ಈ ವೇಳೆಯಲ್ಲಿ ಪಾಶ್ಚಾತ್ಯರು ಏಷ್ಯಾ ಖಂಡದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣಾ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥವರಾಗಿದ್ದರು. ಇನ್ನುಳಿದಿರ್ತಕ್ಕಂಥ ಏಷ್ಯಾ ಖಂಡದ ಪಾಶ್ಚಾತ್ಯ ರಾಷ್ಟ್ರಗಳು ಇದು ಜಪಾನಿಯರನ್ನು ಕೆಣಕುವಂತೆ ಮಾಡ್ತದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಅದರಲ್ಲೂ ಕೂಡ ರಷ್ಯಾ ಪೆಸಿಫಿಕ್ ಸಾಗರದಲ್ಲಿ ತನ್ನದೇ ಆಗಿರ್ತಕ್ಕಂಥ ವಿಸ್ತರಣೆಯನ್ನು ಮಾಡತೊಡಗುತ್ತದೆ ಅಂತಕ್ಕಂಥದ್ದು ಇದು ಜಪಾನಿಗೆ ಸಹಿಸಿಕೊಳ್ಳೋಕ್ಕಾಗೋದಿಲ್ಲ ಅಂತಕ್ಕಂಥ ವಿಷಯ. ಚೀನಾದಲ್ಲಿ ಪ್ರವೇಶಿಸಿದಂಥ ರಷ್ಯಾದ ಅದರಿಂದ ಪೋರ್ಟ್ ಆರ್ಥರ್ ಬಂದರವನ್ನು ಪಡೆದುಕೊಳ್ಳುತ್ತದೆ. ನಂತರ ರಷ್ಯಾ ಸೇಂಟ್ ಪೀಟರ್ಸ್ಬರ್ಗ್ ಮತ್ತು ಪೋರ್ಟ್ ಆರ್ಥರ್ಗಳ ನಡುವೆ ರೈಲ್ವೆ ಸಂಪರ್ಕವನ್ನು ಸ್ಥಾಪಿಸಿಕೊಂಡು ರಷ್ಯಾ ತನ್ನದೇ ಆಗಿರ್ತಕ್ಕಂಥ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳತಕ್ಕಂಥ ನಿಟ್ಟಿನಲ್ಲಿ ಅದು ಕೂಡ ರಷ್ಯಾ ಪ್ರಯತ್ನ ಮಾಡ್ತಾ ಇತ್ತು. ಇದು ಆ ಭಾಗದಲ್ಲಿ ಜಪಾನಿನ ವಿಸ್ತರಣೆಯನ್ನು ಅಥವಾ ಜಪಾನ್ ಮುಂದುವರಿಬೇಕಾದ್ರೆ ಅಥವಾ ಜಪಾನ್ ಸಾಮ್ರಾಜ್ಯ ವಿಸ್ತರಣೆ ಆಕಾಂಕ್ಷೆ ಮಾಡಬೇಕಾದ್ರೆ ಆ ಭಾಗಕ್ಕೆ ಅಥವಾ ಆ ದಿಕ್ಕಿನಲ್ಲಿ ರಷ್ಯಾ ಅದಕ್ಕೆ ಅಡ್ಡಿಯನ್ನು ಉಂಟು ಮಾಡ್ತದೆ, ಅಡಚಣೆಯನ್ನು ಉಂಟು ಮಾಡ್ತದೆ, ಅಥವಾ ಆ ಮುಂದುವರಿಯುವಂತಹ ಭಾಗಕ್ಕೆ ಅಥವಾ ಮುಂದೆ ಹೋಗುವಂತಹ ನಿಟ್ಟಿನಲ್ಲಿ ಇದಕ್ಕೆ ರಷ್ಯಾ ಅದಕ್ಕೆ ಮುಳ್ಳಾಗಿ ಪರಿಣಮಿಸ್ತದೆ ಅಂತಕ್ಕಂಥದ್ದು. ಈ ಹಂತದಲ್ಲಿಯೇ ಜಪಾನ್ ಮತ್ತು ರಷ್ಯಾದೊಡನೆ ರಾಜಿಯಾಗೋದಕ್ಕೆ ಬಯಸ್ತವೆ. 1903ರಲ್ಲಿ ಚೀನಾ ಮತ್ತು ಕೊರಿಯಾಗಳ ಸಾರ್ವಭೌಮತ್ವವನ್ನು ಎರಡೂ ರಾಷ್ಟ್ರಗಳು ಒಪ್ಪಂದದ ಮೂಲಕ ರಕ್ಷಿಸಿಕೊಳ್ತಕ್ಕಂಥ ಜಪಾನಿನ ಸಲಹೆಯನ್ನು ರಷ್ಯಾ ನಿರಾಕರಿಸಿತು ಅಂತಕ್ಕಂಥದ್ದು. ಇದರಿಂದ ಕ್ರೋಧಗೊಂಡಿರ್ತಕ್ಕಂಥ ಜಪಾನ್ ಮತ್ತು ರಷ್ಯಾದಲ್ಲಿ ತನ್ನದೇ ಆಗಿರ್ತಕ್ಕಂಥ ರಾಯಭಾರಿಯನ್ನು ಜನವರಿ 26, 1904ರಲ್ಲಿ ವಾಪಸ್ ಕರೆಸಿಕೊಂಡು ಅದರೊಡನೆ ತನ್ನ ಎಲ್ಲ ಸಂಪರ್ಕವನ್ನು ಕಡಿದುಕೊಂಡಿತು. ಮುಂದಿನ 2 ದಿವಸಗಳಲ್ಲಿ ಪುನಃ ಯುದ್ಧ ಪ್ರಾರಂಭವಾಗ್ತದೆ. ಹಾಗಾಗಿ ಈ ಎರಡೂ ರಾಷ್ಟ್ರಗಳ ನಡುವೆ ಈ ಜಪಾನ್ನಲ್ಲಿ ಮೂಡಿರ್ತಕ್ಕಂಥ ರಾಷ್ಟ್ರೀಯತೆ ಅನ್ನುವಂಥದ್ದು ಕೂಡ 1904ರಿಂದ 1905ರಲ್ಲಿ ರಷ್ಯಾ ಮತ್ತು ಜಪಾನ್ಗಳ ನಡುವೆ ಯುದ್ಧ ಸಂಭವಿಸುವುದಕ್ಕೆ ಈ ರಾಷ್ಟ್ರಪ್ರೇಮ ಅನ್ನುವಂಥದ್ದು ಕೂಡ ಅತ್ಯಂತ ಬಹುಮುಖ್ಯವಾಗಿರ್ತಕ್ಕಂಥ ಅಂಶವಾಗಿದ್ದಿತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಮುಂದೆ ಬರ್ತಕ್ಕಂಥದ್ದು ನೆಕ್ಸ್ಟ್ ಪಾಯಿಂಟ್ಸ್, ಯುದ್ಧದ ಗತಿ ಅಂತ ಇಟ್ಕೊಂಡ್ಬಿಟ್ಟು ಯುದ್ಧಕ್ಕೆ ಸಿದ್ಧವಾಗಿರ್ತಕ್ಕಂಥ ಜಪಾನ್ ಕೊರಿಯಾದ ಮೇಲೆ ಸೈನ್ಯವನ್ನು ನುಗ್ಗಿಸಿತ್ತು. ಅಲ್ಲಿಂದ ಪೋರ್ಟ್ ಆರ್ಥರ್ ಮೇಲೆ ಮುತ್ತಿಗೆಯನ್ನು ಹಾಕ್ತದೆ. ರಷ್ಯಾದ ನೌಕಾಪಡೆಯನ್ನು ಧೂಳಿಪಟ ಮಾಡ್ತದೆ ಜಪಾನಿನ ಬೆಂಬಲಕ್ಕೆ ಇಂಗ್ಲೆಂಡ್ ಧಾವಿಸ್ತದೆ. ಹೀಗೆ ಜಪಾನ್
ಹೀಗೆ ಒಟ್ಟುಗೂಡಿ ಬಂದಿರತಕ್ಕಂಥ ಇಂಗ್ಲೆಂಡ್ ಮತ್ತು ಜಪಾನ್ಗಳನ್ನು ಎದುರಿಸುವಂಥ ರಷ್ಯಾದಿಂದ ಆಗದಂಥ ಒಂದು ಕೆಲಸವಾಗ್ತದೆ. ಯಾಕಂದರೆ ಇಂಗ್ಲೆಂಡ್ ಮತ್ತು ಜಪಾನ್ ಒಂದುಗೂಡುತ್ತವೆ, ಅವರಿಬ್ಬರನ್ನ ಎದುರಿಸ್ತಕ್ಕಂಥ ಸಾಮರ್ಥ್ಯ ರಷ್ಯಾಗೆ ಅದು ಸಾಧ್ಯವಾಗುವುದಿಲ್ಲ ಅನ್ನುವಂಥದ್ದು. ರಷ್ಯಾ ನೆರವಿಗಾಗಿ ಜರ್ಮನಿ ಮತ್ತು ಫ್ರಾನ್ಸ್ಗಳಿಗೆ ತನ್ನ ಬೇಡಿಕೆಯನ್ನು ಇಡುತ್ತದೆ, ತನ್ನ ಮಿತ್ರ ರಾಷ್ಟ್ರಗಳಿಗೆ ಕೇಳುತ್ತದೆ. ಆದರೆ ಆ ದೇಶಗಳಿಂದ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಸಮರ್ಪಕವಾಗಿರ್ತಕ್ಕಂಥ ಅಂದರೆ ಪಾಸಿಟಿವ್ ಆಗಿರ್ತಕ್ಕಂಥ ಆನ್ಸರ್ ಬರೋದಿಲ್ಲ ಅಥವಾ ಸಮರ್ಪಕವಾಗಿರ್ತಕ್ಕಂಥ ಉತ್ತರ ಬರೋದಿಲ್ಲ. ಅಂದರೆ ಈ ಎರಡೂ ರಾಷ್ಟ್ರಗಳು ತಿರಸ್ಕಾರವನ್ನು ಮಾಡ್ತವೆ. ಇದರಿಂದ ಧೃತಿಗೆಟ್ಟಿರ್ತಕ್ಕಂಥ ರಷ್ಯಾ ಏಕಾಂಗಿಯಾಗಿ ಯುದ್ಧ ಮುಂದುವರಿಸಬೇಕಾಗಿರ್ತಕ್ಕಂಥ ಸಂದರ್ಭ ಅಥವಾ ವಾತಾವರಣ ನಿರ್ಮಾಣಗೊಳ್ಳುತ್ತದೆ. ಓಕೋ ಎಂಬ ಸೇನಾ ಅಧಿಕಾರಿ ನೇತೃತ್ವದಲ್ಲಿ ಮುನ್ನಡೆದಿರ್ತಕ್ಕಂಥ ಜಪಾನ್ ಸೇನೆ ಪೋರ್ಟ್ ಆಫ್ ಆರ್ಥರ್ ಮತ್ತು ಕಿಂಚೋ ದಾಲ್ನಿ, ಲಿವಲ್ ನಟ್ಟನ್ ಮೊದಲಾದ ಪ್ರದೇಶಗಳನ್ನು ರಷ್ಯಾದಿಂದ ವಶಪಡಿಸಿಕೊಳ್ಳುತ್ತದೆ. ತನ್ನ ಪ್ರಬಲವಾಗಿರ್ತಕ್ಕಂಥ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗ ಮಾಡುವುದರ ಮೂಲಕ ಜಪಾನ್ ರಷ್ಯಾ ಸೋತು ಈ ಸ್ಥಳದಲ್ಲಿ ಹಿಮ್ಮೆಟ್ಟಬೇಕಾಯಿತು ಅನ್ನುವಂಥದ್ದು. ಜಪಾನ್ ಮುನ್ನಡೆಯನ್ನು ಸಾಧಿಸ್ತದೆ. ಕೇವಲ 3 ದಿವಸಗಳು ಸಂಭವಿಸಿರ್ತಕ್ಕಂಥ ಈ ಒಂದು ಹೋರಾಟದಲ್ಲಿ ರಷ್ಯಾ 15,000 ಸೈನಿಕರು ಕಳ್ಕೊಳ್ತದೆ, ಅಥವಾ ರಷ್ಯಾದ 15,000 ಸೈನಿಕರು ಈ ಯುದ್ಧದಲ್ಲಿ ಹತರಾಗ್ತಾರೆ ಅಂತಕ್ಕಂಥದ್ದು. ತದನಂತರದಲ್ಲಿ ಸಂಭವಿಸಿರ್ತಕ್ಕಂಥ 15 ದಿನಗಳ ಹೋರಾಟದಲ್ಲಿ ಅಂದರೆ ಸೆಪ್ಟೆಂಬರ್ 9, 1904ರಲ್ಲಿ ಆ ಸಂದರ್ಭದಲ್ಲಿ 50,000 ಸೈನಿಕರು ಪ್ರಾಣವನ್ನು ಕಳ್ಕೊಳ್ತಾರೆ ಅಂತಕ್ಕಂಥದ್ದು. ವಾಡ್ಲಿವೋಸ್ಟಾಕ್ನಲ್ಲಿ ಪುನಃ ರಷ್ಯಾ ಸೇನೆ ಜಪಾನಿಯರ ತುಳಿತಕ್ಕೆ ಸಿಕ್ಕು ಜರ್ಜರಿತವಾಗ್ತದೆ. ಅನಂತರ ಮುಕ್ದನ್ ಜಪಾನಿಯರ ವಶವಾಗ್ತದೆ. ಕೊನೆಗೆ ತುಸಿಮಾ ಕೊಲ್ಲಿ ಸಂಭವಿಸಿರ್ತಕ್ಕಂಥ ಮತ್ತೊಂದು ಭೀಕರವಾಗಿರ್ತಕ್ಕಂಥ ನೌಕಾ ಯುದ್ಧದಲ್ಲಿ ರಷ್ಯಾ ಸಂಪೂರ್ಣವಾಗಿ ಸೋಲನ್ನು ಅನುಭವಿಸಿತು. ಇದರಲ್ಲಿ ಜಪಾನ್ ವಿಜಯವನ್ನು ಸಾಧಿಸ್ತದೆ ಅಂತಕ್ಕಂಥದ್ದು. 1905ರಲ್ಲಿ ಅಮೆರಿಕದ ಪೋರ್ಟ್ಸ್ ಮೌತ್ನಲ್ಲಿ ಶಾಂತಿ ಒಪ್ಪಂದ ನಡೆದು ಕೊನೆಗೆ ಈ ಎರಡೂ ರಾಷ್ಟ್ರಗಳ ನಡುವೆ ಸಂಭವಿಸಿರ್ತಕ್ಕಂಥ ಭೀಕರವಾಗಿರ್ತಕ್ಕಂಥ ಯುದ್ಧ ವಿರಾಮಗೊಳ್ಳುತ್ತದೆ ಅಂತಕ್ಕಂಥದ್ದು, ಯುದ್ಧ ಕೊನೆಗೊಳ್ಳುತ್ತದೆ ಅಂತಕ್ಕಂಥದ್ದು ಕೂಡ ನಮಗೆ ಗೊತ್ತಾಗ್ತದೆ. ಮುಂದೆ ಬರ್ತಕ್ಕಂಥದ್ದು ಪೋರ್ಟ್ಸ್ ಮೌತ್ ಒಪ್ಪಂದ ಆಯಿತು ಅಂತ ಹೇಳಿದ್ವಿ ಈ ಎರಡೂ ರಾಷ್ಟ್ರಗಳ ನಡುವೆ. ಆ ಪೋರ್ಟ್ಸ್ ಮೌತ್ ಒಪ್ಪಂದದ ಮುಖ್ಯಾಂಶಗಳು ಏನೇನಿದ್ದವು ಅನ್ನುವಂಥದ್ದನ್ನು ನಾವು ಗಮನಿಸುವಂಥದ್ದು. ಜಪಾನ್ ವಿಜಯವನ್ನು ಸಾಧಿಸಿದ ಮೇಲೆ ವಿಜಯದ ಕಡೆಗೆ ಸಾಗಿದ್ದಾದರೂ ಕೂಡ ಚಿಕ್ಕ ರಾಷ್ಟ್ರವಾಗಿರ್ತಕ್ಕಂಥ ಅದಕ್ಕೆ ಯುದ್ಧದ ಖರ್ಚು ಹಾಗೂ ಹಾನಿ ಗಣನೀಯವಾಗಿದ್ದಿತ್ತು. ಹೆಚ್ಚು ಕಾಲ ಯುದ್ಧ ಒಂದು ವೇಳೆ ಮುಂದುವರೆದಿದ್ದೇ ಆದರೆ ಅದರ ಹೊರೆ ಅಧಿಕಗೊಳ್ಳುತ್ತಿತ್ತು. ಇದನ್ನು ಮನಗಂಡಿರ್ತಕ್ಕಂಥ ಜಪಾನ್ ಮೊದಲು ರಹಸ್ಯವಾಗಿ ಅಮೆರಿಕವನ್ನು ಮಧ್ಯಪ್ರವೇಶಿಸುವಂತೆ ಕೇಳಿಕೊಳ್ಳುತ್ತದೆ. ರಷ್ಯಾಕ್ಕೂ ಇದು ತುಂಬ ಅನಿವಾರ್ಯ ಕೂಡವಾಗಿದ್ದಿತ್ತು. ಹಾಗಾಗಿ ಅಮೆರಿಕದ ಪೋರ್ಟ್ಸ್ ಮೌತ್ನಲ್ಲಿ 1905ರಲ್ಲಿ ಒಪ್ಪಂದ ಏರ್ಪಡುತ್ತದೆ. ಆ ಒಪ್ಪಂದದ ಏರ್ಪಾಡುಗಳು, ಒಪ್ಪಂದದ ಷರತ್ತುಗಳು ಈ ಕೆಳಕಂಡಂತೆ ಇವೆ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಾಗ್ತದೆ. ಹಾಗಾದರೆ ಆ ಷರತ್ತುಗಳು ಏನು ಅಂತ ಹೇಳೋದಾದರೆ, ಅಥವಾ ಮುಖ್ಯಾಂಶಗಳು ಏನಿದ್ದು ಅಂತಕ್ಕಂಥದ್ದನ್ನು ನಾವು ಗಮನಿಸುವುದಾದರೆ, ಪೋರ್ಟ್ ಆರ್ಥರ್, ದಾಲ್ನಿ ಅಂದರೆ ಡೈರೇನ್ ಅಂತ ಹೇಳ್ತೀವಿ, ಮತ್ತು ಲಿಯೋಟುಂಗ್ ಪರ್ಯಾಯ ದ್ವೀಪದ ಸುತ್ತಮುತ್ತಲ ಪ್ರದೇಶಗಳಿಂದ ರಷ್ಯಾ ಹೊರಬರಬೇಕು ಅನ್ನುವಂಥದ್ದು. ಈ ಪ್ರದೇಶಗಳ ರಾಜಕೀಯ ನಿಯಂತ್ರಣಕ್ಕೆ ಚೀನಾಕ್ಕೆ ಸೇರಬೇಕು ಅನ್ನುವಂಥದ್ದು. ಅಲ್ಲಿನ ಆರ್ಥಿಕ ಹಕ್ಕು ಬಾಧ್ಯತೆಗಳು ಜಪಾನಿಗೆ ಲಭಿಸಿತು. ಇದು ಮೊದಲನೆಯ ಮುಖ್ಯಾಂಶ. ಎರಡನೇದಾಗಿರ್ತಕ್ಕಂಥ ಈ ಒಪ್ಪಂದದ ಏನು ಪೋರ್ಟ್ಸ್ ಮೌತ್ ಒಪ್ಪಂದದ ಎರಡನೇ ಮುಖ್ಯಾಂಶ ಅಂತ ಹೇಳಿದ್ರೆ, ದಕ್ಷಿಣ ಮಂಚೂರಿಯಾದಲ್ಲಿ ಇದ್ದಿರತಕ್ಕಂಥ ತನ್ನ ರೈಲ್ವೆ ಮಾರ್ಗಗಳನ್ನು ರಷ್ಯಾ ಜಪಾನಿಗೆ ಬಿಟ್ಟುಕೊಟ್ಟು ಅಲ್ಲಿಂದ ತನ್ನ ಸೈನ್ಯವನ್ನು ವಾಪಸ್ ಕರೆಸಿಕೊಳ್ಳುವುದು. ಮೂರನೇದಾಗಿ ಬರ್ತಕ್ಕಂಥದ್ದು ಮಂಚೂರಿಯಾದಿಂದ ತಮ್ಮ ಸೇನೆಯನ್ನು ವಾಪಸ್ ಪಡೆಯಲು ಜಪಾನ್ ಮತ್ತು ರಷ್ಯಾಗಳು ಸಮ್ಮತಿಯನ್ನು ಸೂಚಿಸುತ್ತವೆ. ನಾಲ್ಕನೇದಾಗಿರ್ತಕ್ಕಂಥದ್ದು ಕೊರಿಯಾದಲ್ಲಿ ಜಪಾನಿಯರ ಹಿತಾಸಕ್ತಿಗಳಿಗೆ ರಷ್ಯಾ ಮಾನ್ಯತೆಯನ್ನು ನೀಡಬೇಕು ಅಂತಕ್ಕಂಥದ್ದು. ಸೊ ಈ ವಿಷಯಗಳು ಅಲ್ಲಿ ಇರತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಅನ್ನುವಂಥದ್ದು ಕೂಡ ನಮಗೆ ಗೊತ್ತಾಗ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಮುಂದಿನ ಅಂಶ ಏನು ಅಂತ ಹೇಳಿದ್ರೆ, ರಷ್ಯಾದ ಸೋಲಿಗೆ ಕಾರಣಗಳು ಅಂತ ಇಟ್ಕೊಂಡ್ಬಿಟ್ಟು, ಇಂಥ ದೊಡ್ಡದಾಗಿರ್ತಕ್ಕಂಥ ರಷ್ಯಾ ಅನ್ನುವಂಥ ರಾಷ್ಟ್ರ ಇಲ್ಲಿ ಸೋಲನ್ನು ಅನುಭವಿಸ್ತದೆ ಅಂತ ಹೇಳಿದ್ರೆ ಅದಕ್ಕೇನು ಕಾರಣ ಅನ್ನುವಂಥದ್ದನ್ನು ನಾವು ಮುಖ್ಯವಾಗಿ ಅಂಶಗಳನ್ನು ಗಮನಿಸುವುದಾದರೆ, ರಷ್ಯಾಕ್ಕೆ ಯುದ್ಧ ಆಸಕ್ತಿ ಉಳ್ಳದ್ದಾಗಿರಲಿಲ್ಲ ಮತ್ತು ಆ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮುಂಜಾಗ್ರತಾ ತಯಾರಿಯನ್ನು ಅಥವಾ ಪೂರ್ವಯೋಜಿತ ಸಿದ್ಧತೆಯನ್ನು ಅಥವಾ ಪ್ರೀ ಪ್ಲ್ಯಾನ್ ರಷ್ಯಾ ಮಾಡಿಕೊಂಡಿರಲಿಲ್ಲ. ಆದರೆ ಜಪಾನ್ ಬಹಳ ದಿನಗಳ ಹಿಂದಲೂ, ಸುಮಾರು ವರ್ಷಗಳ ಹಿಂದಿನಿಂದಲೂ ಅದು ರಷ್ಯಾವನ್ನು ವೈರಿ ದೃಷ್ಟಿಯಲ್ಲಿ ನೋಡ್ತಾ ಇತ್ತು. ರಷ್ಯಾದ ಮೇಲೆ ಯುದ್ಧ ಮಾಡಲೇಬೇಕು ಅನ್ನುವಂಥ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದಾಗಿದ್ದಿತ್ತು ಜಪಾನ್. ಹಾಗಾಗಿ ಅದು ಅನಿವಾರ್ಯವಾಗಿ ಯುದ್ಧಕ್ಕೆ ತೊಡಗುತ್ತದೆ ಜಪಾನ್. ಆದರೆ ರಷ್ಯಾ ಯುದ್ಧ ಮಾಡಬೇಕಾಗಿರ್ತಕ್ಕಂಥ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿರಲಿಲ್ಲ. ಇದು ರಷ್ಯಾ ಸೋಲಿಗೆ ಕಾರಣವಾಗ್ತದೆ ಅನ್ನುವಂಥದ್ದು. ಎರಡನೇದಾಗಿರ್ತಕ್ಕಂಥದ್ದು ಏನು ರಷ್ಯಾದ ಸೋಲುವಿಗೆ ಕಾರಣ ಅಂತ ಹೇಳಿದ್ರೆ, ಆರ್ಥಿಕವಾಗಿ ರಷ್ಯಾ ಅಸಮರ್ಥವಾಗಿದ್ದಿತ್ತು.
ಸಹಾಯಕ್ಕೆ ಅದು ಬೇರೆ ಬೇರೆ ರಾಷ್ಟ್ರಗಳ ನೆರವನ್ನು ಕೇಳ್ತದೆ. ಅದರಲ್ಲಿ ಫ್ರಾನ್ಸ್ ಆಗಲಿ ಅಥವಾ ಜರ್ಮನಿ ಆಗಲಿ ಇದಕ್ಕೆ ಸಹಾಯ ಮಾಡಲಿಕ್ಕೆ ಮುಂದೆ ಬರೋದಿಲ್ಲ, ಅವು ತಟಸ್ಥವಾಗಿ ಉಳ್ಕೊಂಡ್ಬಿಡ್ತವೆ. ಹಾಗಾಗಿ ರಷ್ಯಾ ಏಕಾಂಗಿಯಾಗಿ ಹೋರಾಟ ಮಾಡ್ತಕ್ಕಂಥ ಕಠಿಣವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಬಂದು ಒದಗ್ತದೆ. ಸೊ ಇದರಲ್ಲಿ ಈ ಇಂಗ್ಲೆಂಡ್ ಜಪಾನಿಗೆ ಸಹಾಯ ನೀಡಿರುವುದರಿಂದ ಇಂಗ್ಲೆಂಡ್ ಮತ್ತು ಜಪಾನ್ ಎರಡೂ ರಾಷ್ಟ್ರಗಳು ಬಲ ಹೆಚ್ಚಿಗಾಗ್ತದೆ. ಆವಾಗ ರಷ್ಯಾದ ಆರ್ಥಿಕ ಪರಿಸ್ಥಿತಿ ಕೂಡ ತುಂಬ ಬಿಗಡಾಯಿಸಿತು, ಹದಗೆಟ್ಟಿತ್ತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಹೀಗಾಗಿ ಏಕಾಂಗಿಯಾಗಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಷ್ಯಾ ಆರ್ಥಿಕವಾಗಿ ಮತ್ತಿಷ್ಟು ದುಸ್ಥಿತಿಗೆ ಒಳಗಾಗ್ತದೆ. ಇದು ಎರಡನೇ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕಾರಣವಾಗಿದ್ದಿತು. ಮೂರನೇದಾಗಿ ಜಪಾನಿಯರಲ್ಲಿ ಮೂಡಿರ್ತಕ್ಕಂಥ ರಾಷ್ಟ್ರೀಯತೆ ಅಥವಾ ರಾಷ್ಟ್ರಪ್ರೇಮ, ರಾಷ್ಟ್ರಭಕ್ತಿ, ರಾಷ್ಟ್ರ ಅಥವಾ ತಾಯ್ನಾಡಿನ ಬಗ್ಗೆ ಇದ್ದಿರ್ತಕ್ಕಂಥ ಮನೋಭಾವನೆ ರಷ್ಯನ್ರಲ್ಲಿ ಇರಲಿಲ್ಲ ಅನ್ನುವಂಥದ್ದು ಗೊತ್ತಾಗ್ತದೆ. ಇದು ಮೂರನೆಯ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕಾರಣ ರಷ್ಯಾವನ್ನು ಸೋಲಬೇಕಾದ್ರೆ ಅಂತ ಇಟ್ಕೊಂಡ್ಬಿಟ್ಟು. ಅಂದರೆ ಜಪಾನಿಯರು ತಮ್ಮ ತಾಯ್ನಾಡನ್ನು, ತಮ್ಮ ರಾಷ್ಟ್ರವನ್ನು ಹೇಗಾದರೂ ಮಾಡಿ ಉಳಿಸ್ಕೊಳ್ಬೇಕು, ಅದರ ಬಲವನ್ನು ಹೆಚ್ಚಿಸಬೇಕು ಅಂತ ಇಟ್ಕೊಂಡ್ಬಿಟ್ಟು ಅವರಲ್ಲಿ ರಾಷ್ಟ್ರಭಕ್ತಿ ಹೆಚ್ಚಾಗಿದ್ದಿತ್ತು ಅನ್ನೋದು ಗೊತ್ತಾಗ್ತದೆ. ನಾಲ್ಕನೇದಾಗಿ ಬರ್ತಕ್ಕಂಥ ಕಾರಣ ಏನು ರಷ್ಯಾದ ಸೋಲಿಗೆ ಅಂತ ಹೇಳಿದ್ರೆ, ಯುದ್ಧ ಸಂಭವಿಸಿರ್ತಕ್ಕಂಥದ್ದು ಮಂಚೂರಿಯಾ ಪ್ರದೇಶದಲ್ಲಿ. ದೂರದ ಆ ಪ್ರದೇಶಕ್ಕೆ ರಷ್ಯಾ ತನ್ನ ಸೈನ್ಯವನ್ನು ತ್ವರಿತಗತಿಯಲ್ಲಿ ಸರಕು ಸಾಮಗ್ರಿಗಳನ್ನು ಅಥವಾ ಯುದ್ಧದ ಸಲಕರಣೆಗಳನ್ನು ಅಥವಾ ಆಹಾರ ಪೊಟ್ಟಣಗಳನ್ನು ಸಪ್ಲೈ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ, ಪೂರೈಕೆ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ, ಈ ಮಂಚೂರಿಯಾ ಅಂತಕ್ಕಂಥದ್ದು ರಷ್ಯಾಕ್ಕೆ ತುಂಬ ದೂರದಲ್ಲಿ ಇದ್ದಿರೋದ್ರಿಂದ ತಕ್ಷಣಕ್ಕೆ ಅಲ್ಲಿ ಬೇಕಾಗಿರ್ತಕ್ಕಂಥ ಅವಶ್ಯಕತೆ ವಸ್ತುಗಳನ್ನು ಪೂರೈಕೆ ಮಾಡೋದಕ್ಕೆ ರಷ್ಯಾಕ್ಕೆ ಆಗಲಿಲ್ಲ, ಕಠಿಣವಾಗಿದ್ದಿತ್ತು ಅಂತಕ್ಕಂಥದ್ದು. ಆದರೆ ಈ ತೊಂದರೆ ಏನು ರಷ್ಯಾಕ್ಕೆ ಇರ್ತಕ್ಕಂಥ ತೊಂದರೆ ಇದೆಯಲ್ಲ, ಸಾಮಗ್ರಿಗಳನ್ನು ಪೂರೈಕೆ ಮಾಡತಕ್ಕಂಥದ್ದು ಅಥವಾ ಯುದ್ಧದ ಸಾಮಗ್ರಿಗಳನ್ನು ಪೂರೈಕೆ ಮಾಡತಕ್ಕಂಥದ್ದು, ಇದು ರಷ್ಯಾಕ್ಕೆ ಇದು ಇರಲಿಲ್ಲ. ಅಂದರೆ ತುಂಬ ಹತ್ತಿರದಲ್ಲಿ ಇದ್ದಿರ್ತಕ್ಕಂಥದ್ದಾಗಿತ್ತು. ಜಪಾನಿಗೆ ಅದು ತೊಂದರೆ ಆಗಿದ್ದರೆ, ರಷ್ಯಾಕ್ಕೆ ಅದು ತೊಂದರೆ ಆಗಿದ್ದರೆ, ರಷ್ಯಾಕ್ಕೆ ತೊಂದರೆ ಆಗಿದ್ದರೆ ಜಪಾನ್ಗೆ ಆ ತೊಂದರೆ ಆಗಿರಲಿಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಹಾಗಾಗಿ ಇಲ್ಲಿ ತಕ್ಷಣಕ್ಕೆ ಸೈನ್ಯವನ್ನು ಕಳ್ಕೊಂಡ ತಕ್ಷಣ ಹೊಸ ಸೈನಿಕರು ಕರೆಸಬೇಕು ಅಥವಾ ಹೊಸ ಮದ್ದುಗುಂಡುಗಳನ್ನು ತರಿಸಬೇಕು ಅಂತ ಹೇಳಿದ್ರೆ ರಷ್ಯಾಕ್ಕೆ ಅದು ಕಷ್ಟ ಸಾಧ್ಯವಾಗಿದ್ದಿತ್ತು. ಆದರೆ ಜಪಾನಿಗೆ ಇದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಇರಲಿಲ್ಲ. ತೊಂದರೆ ಇಲ್ಲಿ ಅನುಭವಿಸಿರ್ತಕ್ಕಂಥದ್ದು ರಷ್ಯಾ ಮಾತ್ರ. ಜಪಾನ್ ಯಾವುದೇ ವಿಧವಾಗಿರ್ತಕ್ಕಂಥ ತೊಂದರೆಯನ್ನು ಇಲ್ಲಿ ಅನುಭವಿಸಲಿಲ್ಲ ಅನ್ನುವಂಥದ್ದನ್ನು ನಾವು ತುಂಬ ಗಮನವಿಟ್ಟು ನೋಡಬೇಕಾಗ್ತದೆ ಅಂತಕ್ಕಂಥದ್ದು. ಸೊ ಆ ಕಾರಣಕ್ಕೋಸ್ಕರವಾಗಿ ರಷ್ಯಾ ಈ ಒಂದು ಯುದ್ಧದಲ್ಲಿ, ಅಂದರೆ 1904ರಿಂದ 1905ರ ಯುದ್ಧದಲ್ಲಿ ಜಪಾನ್ ಮತ್ತು ರಷ್ಯಾಗಳ ನಡುವೆ ನಡೆದಿರ್ತಕ್ಕಂಥ ಯುದ್ಧದಲ್ಲಿ ಸೋಲಬೇಕಾದ್ರೆ, ರಷ್ಯಾ ಪರಾಭವ ಹೊಂದಬೇಕಾದ್ರೆ ಈ ಎಲ್ಲ ಅಂಶಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥವುಗಳಾಗಿದ್ದವು ಅನ್ನೋದು ಗೊತ್ತಾಗ್ತದೆ. ಮುಂದೆ ಬರ್ತಕ್ಕಂಥದ್ದು ಯುದ್ಧದ ಪರಿಣಾಮಗಳು ಅಂತ ಇಟ್ಕೊಂಡ್ಬಿಟ್ಟು, ರಷ್ಯಾ ಮತ್ತು ಜಪಾನ್ ಯುದ್ಧದ ಪ್ರಪಂಚದ ಇತಿಹಾಸದಲ್ಲೇ ಒಂದು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಘಟನೆಯಾಗಿದೆ. ಇಲ್ಲಿಯವರೆಗೂ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥ ಏಷ್ಯಾಕ್ಕೆ ಈ ಕದನಗಳಿಂದ ತುಂಬ ಮಹತ್ವ ಉಂಟಾಗ್ತದೆ. ಕಾರಣ, ಮೊಟ್ಟ ಮೊದಲ ಬಾರಿಗೆ ಏಷ್ಯಾದ ಒಂದು ಚಿಕ್ಕ ರಾಷ್ಟ್ರವಾಗಿರ್ತಕ್ಕಂಥ ಜಪಾನ್ ಐರೋಪ್ಯ ರಾಷ್ಟ್ರಗಳಲ್ಲಿ ಬರ್ತಕ್ಕಂಥ ಬೃಹತ್ ರಾಷ್ಟ್ರವಾಗಿರ್ತಕ್ಕಂಥ ರಷ್ಯಾದ ಮೇಲೆ ಪ್ರಚಂಡವಾಗಿರ್ತಕ್ಕಂಥ ಜಯವನ್ನು ಗಳಿಸಿರ್ತಕ್ಕಂಥದ್ದು ಜಗತ್ತಿನ ಚರಿತ್ರೆಯಲ್ಲೇ, ಪ್ರಪಂಚದ ಇತಿಹಾಸದಲ್ಲೇ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಘಟನೆಯಾಗಿದ್ದಿತ್ತು ಅನ್ನೋದು ಗೊತ್ತಾಗ್ತದೆ. ಅದಲ್ಲದೆ ಮೊಟ್ಟ ಮೊದಲ ಬಾರಿಗೆ ಇಂಗ್ಲೆಂಡ್ ಏಷ್ಯಾದ ರಾಷ್ಟ್ರದೊಡನೆ ಮೈತ್ರಿಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಕೂಡ. ಏಷ್ಯಾ ಖಂಡದಲ್ಲಿ ಬರ್ತಕ್ಕಂಥ ಜಪಾನಿನ ಜೊತೆಗೆ ಇಂಗ್ಲೆಂಡ್ ಅಂತಕ್ಕಂಥ ರಾಷ್ಟ್ರ ಮೈತ್ರಿ ಒಪ್ಪಂದವನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಕೂಡ ಇಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ದೂರ ಪ್ರಾಚ್ಯ ಅಂತ ಹೇಳ್ತೀವಿ ನಾವು, ಫಾರ್ ಈಸ್ಟ್ ಅಂತ ಹೇಳ್ತೀವಿ. ಆ ಇತಿಹಾಸದಲ್ಲಿ ಇದೊಂದು ಅತ್ಯಂತ ಗಮನಾರ್ಹವಾಗಿರ್ತಕ್ಕಂಥ ಅಂಶವಾಗಿರ್ತಕ್ಕಂಥದ್ದು. ಈ ಯುದ್ಧದ ಪರಿಣಾಮಗಳು ಹಲವು ಬಗೆಗಳಾಗಿರ್ತಕ್ಕಂಥ ಪರಿಣಾಮಗಳು ಉಂಟಾಗ್ತದೆ ಅಂತಕ್ಕಂಥದ್ದು. ಹಾಗಾದರೆ ಆ ಪರಿಣಾಮಗಳನ್ನು ನಾವು ಮುಖ್ಯವಾಗಿ ನಾವು ಗಮನಿಸುವುದಾದರೆ, ಈ ಯುದ್ಧದಿಂದ ಪ್ರಾಣಹಾನಿ ಅಪಾರವಾಗಿರ್ತಕ್ಕಂಥ ಜಪಾನ್ ಜಯ ಗಳಿಸಿದರೂ ಕೂಡ ಸಾಕಷ್ಟು ನಷ್ಟವನ್ನು ಕೂಡ ಜಪಾನ್ ಅನುಭವಿಸಿರ್ತದೆ ಅಂತಕ್ಕಂಥದ್ದು. ಪ್ರಾಣಹಾನಿಯಾಗಿರ್ತದೆ, ಆರ್ಥಿಕ ಹಾನಿಯಾಗಿರ್ತದೆ. ಜಪಾನಿಗೂ ಕೂಡ ಅಧಿಕ ಪ್ರಮಾಣದಲ್ಲಿ ಹಾನಿ ಉಂಟಾಗಿದ್ದಿತ್ತು ಅಂತಕ್ಕಂಥದ್ದು. ಗೆದ್ದಿದೆ, ವಿಜಯ ಸಾಧಿಸಿರ್ತಕ್ಕಂಥದ್ದು ಜಪಾನೇ ಇದ್ದರೂ ಕೂಡ ಅದು ತನ್ನದೇ ಆಗಿರ್ತಕ್ಕಂಥ ಆರ್ಥಿಕ ನಷ್ಟ ಒಳಗಾಗಿದೆ, ಸೈನ್ಯವನ್ನು ಕೂಡ ಕಳ್ಕೊಂಡಿದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಈ ಕದನದಲ್ಲಿ ಗಳಿಸಿರ್ತಕ್ಕಂಥ ಜಯದಿಂದ ಜಪಾನಿಗೆ ವಿಶ್ವದಲ್ಲಿ ಮಾನ್ಯತೆ ಏನೋ ದೊರಕಿತು ಮತ್ತು ಅದರ ಕೀರ್ತಿ ಕೂಡ ಇಡೀ ಜಗತ್ತಿನಲ್ಲೇ ಹೆಚ್ಚಾಗ್ತದೆ. ಜಪಾನಿನ ಕೀರ್ತಿ, ಇದರ ಗೆಲುವು ಏಷ್ಯಾದಲ್ಲಿ ಅತ್ಯಂತ ಹೆಮ್ಮೆಯನ್ನು ಉಂಟು ಮಾಡತಕ್ಕಂಥದ್ದಾಗಿದ್ದಿತ್ತು. ಇಡೀ ಏಷ್ಯಾ ಖಂಡದಲ್ಲಿ ತನ್ನ ಅತ್ಯಂತ ಪ್ರಾಬಲ್ಯವನ್ನು, ತನ್ನ ಪ್ರತಿಷ್ಠೆಯನ್ನು, ತನ್ನದೇ ಆಗಿರ್ತಕ್ಕಂಥ ಸಾಮರ್ಥ್ಯವನ್ನು ಗುರುತಿಸ್ತಕ್ಕಂಥದ್ದಾಗಿತ್ತು ಜಪಾನ್. ಇದು ಈ ಯುದ್ಧದ ಪರಿಣಾಮದಿಂದಾಗಿ ಆಗಿರುವಂಥದ್ದು. ಚೀನಾದಲ್ಲಿ ರಷ್ಯಾ ತನ್ನ ಪ್ರಭಾವವನ್ನು ಕಳಕೊಂಡಿರೋದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ತನ್ನ ಘನತೆಗೆ ಭಂಗವನ್ನು ತಂದುಕೊಳ್ಳುತ್ತದೆ ಚೀನಾ.
ಮಂಚೂರಿಯಾದಲ್ಲಿ ಹಕ್ಕು ಬಾಧ್ಯತೆಗಳನ್ನು ಪಡೆದಿರ್ತಕ್ಕಂಥ ಜಪಾನ್ ಆರ್ಥಿಕವಾಗಿರ್ತಕ್ಕಂಥ ಸಾಕಷ್ಟು ಲಾಭವೂ ಕೂಡ ಅದಕ್ಕೆ ಸಿಗ್ತದೆ ಅಂತ ಇಟ್ಕೊಂಡ್ಬಿಟ್ಟು, ಈ ರಷ್ಯಾ ಮತ್ತು ಜಪಾನ್ಗಳ ನಡುವೆ ನಡೆದಿರ್ತಕ್ಕಂಥ 1904ರಿಂದ 1905 ಅವಧಿಯಲ್ಲಿ ಸಂಭವಿಸಿರ್ತಕ್ಕಂಥ ಈ ಯುದ್ಧ ಎಲ್ಲಿ ನಡೆದಿದೆ ಅಂತ ಹೇಳಿದ್ರೆ ಚೀನಾದ ಮಂಚೂರಿಯಾ ಅನ್ನುವಂಥ ಭೂಮಿ ಮೇಲೆ ನಡೆದಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಮಂಚೂರಿಯಾದಲ್ಲಿ ಯುದ್ಧ ನಡೆದಿರುವುದರಿಂದ ಈ ಯುದ್ಧದಲ್ಲಿ ವಿಜಯವನ್ನು ಗಳಿಸಿರ್ತಕ್ಕಂಥ ಜಪಾನಿಗೆ ಸಾಕಷ್ಟು ಪ್ರಮಾಣದಲ್ಲಿ ಆರ್ಥಿಕವಾಗಿರ್ತಕ್ಕಂಥ ಲಾಭ ಉಂಟಾಗ್ತದೆ ಅಂತಕ್ಕಂಥದ್ದು. ಯುದ್ಧದ ಕೊನೆಗಾಣಿಸುವಲ್ಲಿ ಅಮೆರಿಕ ಮಧ್ಯಸ್ಥಿಕೆ ವಹಿಸಿತ್ತಾದರೂ ಈ ಯುದ್ಧ ನಿಲ್ಲಿಸಬೇಕಾಗಿತ್ತು ಅಂತ ಹೇಳಿದ್ರೆ ಈ ಎರಡೂ ರಾಷ್ಟ್ರಗಳ ನಡುವೆ ಸಂಭವಿಸಿರ್ತಕ್ಕಂಥ ಯುದ್ಧವನ್ನು ತಡೆಗಟ್ಟುವುದಕ್ಕೆ ಅಮೆರಿಕ ಮಧ್ಯಪ್ರವೇಶ ಮಾಡಿದರೂ ಕೂಡ ದೂರ ಪ್ರಾಚ್ಯದಲ್ಲಿರ್ತಕ್ಕಂಥ ಜಪಾನ್ ಪ್ರಬಲಗೊಂಡಿರುವುದರಿಂದ ಕ್ರಮೇಣ ಆ ಭಾಗದಲ್ಲಿ ಅಮೆರಿಕದ ಹಿತಾಸಕ್ತಿಗಳಿಗೆ ಜಪಾನ್ ಮುಳ್ಳಾಯಿತು ಅಂತಕ್ಕಂಥದ್ದು. ಅಮೆರಿಕ ಮತ್ತು ಜಪಾನ್ಗಳ ನಡುವೆ ಸಂಬಂಧಗಳು ಕೂಡ ಕೆಡೋದಕ್ಕೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದಾಗಿತ್ತು. ಈ ಪರಿಣಾಮವನ್ನು ನಾವು ಗಮನಿಸಿದಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಅಂತಕ್ಕಂಥದ್ದು. ಸೊ ಈ ಮಧ್ಯಸ್ಥಿಕೆಯಿಂದ ಯುದ್ಧ ತಡೆಗಟ್ಟಿ ಶಾಂತಿ ಸಂಧಾನ ಏರ್ಪಡಿಸಿದ್ದಕ್ಕಾಗಿ ಅಮೆರಿಕದ ಅಧ್ಯಕ್ಷ ಥಿಯೋಡೋರ್ ರೂಸ್ವೆಲ್ಟ್ಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಕೂಡ ದೊರಕ್ತದೆ ಅಂತಕ್ಕಂಥದ್ದು. ಸೊ ಹೀಗಾಗಿ 1910ರಲ್ಲಿ ಜಪಾನ್ ಕೊರಿಯಾವನ್ನು ಸಂಪೂರ್ಣವಾಗಿ ತನ್ನ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಳ್ತದೆ ಅಂತಕ್ಕಂಥದ್ದು. ಬಹುಶಃ ಈ ಎಲ್ಲ ಅಂಶಗಳನ್ನು ನಾವು ಗಮನಿಸಿದಾಗ ಈ ಯುದ್ಧದ ಪರಿಣಾಮಗಳನ್ನು ನಾವು ಅವಲೋಕನ ಮಾಡಿದಾಗ ಬಹುತೇಕ ಜಪಾನ್ ತನ್ನದೇ ಆಗಿರತಕ್ಕಂಥ ಪ್ರಾಬಲ್ಯವನ್ನು ಜಗತ್ತಿಗೆ ತೋರಿಸಿಕೊಡ್ತದೆ ಮತ್ತು ಸಾಕಷ್ಟು ಲಾಭ ಕೂಡ ಜಪಾನಿಗೆ ಒದಗಿತ್ತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಮುಂದೆ ಬರ್ತಕ್ಕಂಥದ್ದು ಜಪಾನ್ ಮತ್ತು ಮೊದಲನೇ ಮಹಾಯುದ್ಧ ಅಂತ ಇಟ್ಕೊಂಡು ಜಪಾನ್ ಆ್ಯಂಡ್ ಫಸ್ಟ್ ವರ್ಲ್ಡ್ ವಾರ್ ಅಂತ ಹೇಳ್ತೀವಿ ನಾವು. ರಷ್ಯಾ ಜಪಾನ್ ಕದನದ ನಂತರ 1904ರಿಂದ 1905ರಲ್ಲಿ ಆದಮೇಲೆ ಜಪಾನಿನ ಕೀರ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬ ಎತ್ತರಕ್ಕೆ ಏರ್ತದೆ, ಅದರ ಪ್ರತಿಷ್ಠೆ ಹೆಚ್ಚಾಗ್ತಾ ಹೋಗ್ತದೆ. ಅದು ಚೀನಾವನ್ನು ಕಬಳಿಸುವಲ್ಲಿ ಪಾಶ್ಚಾತ್ಯ ದೇಶಗಳನ್ನೇ ಸಮಭಾಗಿತ್ವವನ್ನು ಪಡೆಯುವಂತಾಗುತ್ತದೆ. ಕೊರಿಯಾ ಮತ್ತು ಮಂಚೂರಿಯಾಗಳನ್ನು ಆಕ್ರಮಿಸಿರ್ತಕ್ಕಂಥದ್ರಿಂದ ತನ್ನ ಆರ್ಥಿಕ ಬೆಳವಣಿಗೆ ಕೂಡ ವೃದ್ಧಿಯಾಗ್ತದೆ, ಆರ್ಥಿಕವಾಗಿ ಸಮೃದ್ಧವಾಗ್ತದೆ ಜಪಾನ್. ಮೇಲಾಗಿ ಇಂಗ್ಲೆಂಡಿನೊಡನೆ ಮೈತ್ರಿಯನ್ನು ಸಂಪಾದಿಸಿರುವುದರಿಂದ 1902ರಲ್ಲಿ ಒಪ್ಪಂದವನ್ನು ಮಾಡಿಕೊಂಡಿರ್ತದೆ. ಹೀಗೆ ದೂರ ಪ್ರಾಚ್ಯದಲ್ಲಿ ಪ್ರಬಲ ಶಕ್ತಿಯಾಗಿ ಬೆಳೆದಿರ್ತಕ್ಕಂಥ ಅಮೆರಿಕದ ಅತೃಪ್ತಿ ಕೂಡ ಕಾರಣವಾಗ್ತದೆ. ಜಪಾನ್ ಮುಂದಿನ 2 ದಶಕಗಳಲ್ಲಿ ಆಕ್ರಮಣ ನೀತಿಯನ್ನು ಅನುಸರಿಸುವುದಕ್ಕೆ ಮುಂದುವರಿತದೆ ಅಂತಕ್ಕಂಥದ್ದು. ಸೊ ಹೀಗೆ ಈ ರೀತಿ 1914ರಲ್ಲಿ ಏನು ಮೊದಲನೇ ಮಹಾಯುದ್ಧ ಪ್ರಾರಂಭವಾಗ್ತದೆ, ಆ ಮೊದಲನೇ ಮಹಾಯುದ್ಧ ಜಾಗತಿಕ ಮಹಾಯುದ್ಧ ಪ್ರಪಂಚದ ಯುದ್ಧ ಸಂಭವಿಸಬೇಕಾದ್ರೆ ಅದಕ್ಕೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ತಕ್ಷಣದ ಕಾರಣ ಅಂತ ಹೇಳ್ತೀವಿ ನಾವು, ನೇರವಾಗಿರ್ತಕ್ಕಂಥ ಕಾರಣ ಅಂತ ಹೇಳ್ತೀವಿ. 1914ರಲ್ಲಿ ಆಸ್ಟ್ರಿಯಾದ ರಾಜಕುಮಾರನಾಗಿರ್ತಕ್ಕಂಥ ಆರ್ಚ್ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನಾಂಡ್ ಅಂತಕ್ಕಂಥವನ ಸರ್ಬಿಯಾದವರು ಕೊಲೆ ಮಾಡ್ತಾರೆ ಅಂತಕ್ಕಂಥದ್ದು. ಇದರ ಪರಿಣಾಮವಾಗಿ ಈ ಸಂಭವಿಸಿರ್ತಕ್ಕಂಥ ಮೊದಲನೇ ಮಹಾಯುದ್ಧ ಯುರೋಪಿನ ರಾಷ್ಟ್ರಗಳನ್ನು ಯುದ್ಧದಲ್ಲಿ ಮಗ್ನವಾಗುವಂತೆ ಮಾಡ್ತವೆ. ಆ ಸಮಯದಲ್ಲಿ ಜಪಾನ್ ಜರ್ಮನಿಯ ವಿರುದ್ಧ ಹೋರಾಟವನ್ನು ನಡೆಸಿ ಚೀನಾದಲ್ಲಿ ಜರ್ಮನಿಯರಿಗೆ ಸೇರಿರ್ತಕ್ಕಂಥ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುತ್ತದೆ. ಈ ಪ್ರದೇಶಗಳು ಜರ್ಮನಿ ಚೀನಿಯರಿಂದ ಗುತ್ತಿಗೆ ಮೇಲೆ ಪಡೆದಿದ್ದಿತ್ತು. ಆರಂಭದಲ್ಲಿ ಜಪಾನ್ ಮೊದಲನೇ ಮಹಾಯುದ್ಧದಲ್ಲಿ ಭಾಗವಹಿಸುವಂಥ ಅಭಿಲಾಷೆ ಉಳ್ಳದ್ದಾಗಿರಲಿಲ್ಲ. ಯುರೋಪಿನ ರಾಷ್ಟ್ರಗಳು ಯುದ್ಧದಲ್ಲಿ ಮಗ್ನವಾದಂಥ ಸಂದರ್ಭದಲ್ಲಿ ತಾನು ಯಾವ ಆತಂಕವೂ ಇಲ್ಲದೇನೆ ಏಷ್ಯಾದಲ್ಲಿ ವಿಸ್ತರಿಸಿಕೊಳ್ಳುವಂಥ ಯೋಜನೆ ಕೂಡ ಜಪಾನಿನಿಂದಾಗಿದ್ದಿತ್ತು. ಇದರ ಮಿತ್ರ ರಾಷ್ಟ್ರವಾಗಿರ್ತಕ್ಕಂಥ ಇಂಗ್ಲೆಂಡ್ ಜರ್ಮನಿಯ ವಿರುದ್ಧ ರಣರಂಗವನ್ನು ಪ್ರವೇಶಿಸಿದಾಗ್ಯೂ ಅದು ಜಪಾನಿನ ಸಹಾಯವನ್ನು ಅಪೇಕ್ಷಿಸಿರಲಿಲ್ಲ. ಆದ್ದರಿಂದ ಮೊದಲನೆಯ ಮಹಾಯುದ್ಧದಲ್ಲಿ ಜಪಾನ್ ಪ್ರವೇಶ ಮಾಡಬೇಕೇ ಅಥವಾ ಬೇಡವೇ ಎಂಬ ವಿಚಾರದಲ್ಲಿ ಜಪಾನಿಯರಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿದ್ದಿತ್ತು. ಕೊನೆಗೆ ಪ್ರಾಂತ ವಿಸ್ತರಣೆಗೆ ಒದಗಿ ಬಂದಿರತಕ್ಕಂಥ ಈ ಸುವರ್ಣ ಅವಕಾಶವನ್ನು ಕಳೆದುಕೊಳ್ಳಲೇ ಕೂಡದೆಂಬ ನಿರ್ಧಾರಕ್ಕೆ ಬಂದ ಜಪಾನ್ ಮೊದಲನೆಯ ಮಹಾಯುದ್ಧದಲ್ಲಿ ಧುಮುಕ್ತದೆ ಅಂತಕ್ಕಂಥದ್ದು, ಮೊದಲನೆಯ ಮಹಾಯುದ್ಧದಲ್ಲಿ ಪ್ರವೇಶ ಮಾಡುತ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಜಪಾನ್ ಮೊದಲನೇ ಮಹಾಯುದ್ಧಕ್ಕೆ ಪ್ರವೇಶ ಮಾಡಬೇಕಾದ್ರೆ ಏನು ಕಾರಣ ಅನ್ನುವಂಥದ್ದನ್ನು ಇವುಗಳನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ ಅಂತಕ್ಕಂಥದ್ದು. ಬಹುಶಃ ಇಲ್ಲಿಗೆ ಇವತ್ತಿನ ಕ್ಲಾಸ್ ಇದು ಮುಕ್ತಾಯವಾಗ್ತದೆ. ಧನ್ಯವಾದಗಳು.